ಪ್ರೇಮ, ಊರ್ ಜನದ ಮುಂದೆ ಮಹಾದೇವ ನಡ್ಕೊಂಡಿರೋದನ್ನ ನೆನೆಸ್ಕೊಂಡು ಮನ್ಸ್ ಹಾಳ್ ಮಾಡ್ಕೊಂಬೇಡ್ವೆ. ಏನೋ ಕೈ ಮೀರ ಆಗಿರೋ ತಪ್ಪಿದು. ಮಗಳೇ, ಮಹಾದೇವ ತುಂಬಾ ಒಳ್ಳೆ ಹುಡುಗನಮ್ಮ. ಯಾವ್ದೋ ಮತ್ತಲ್ಲಿ ಹೀಗ್ ನಡ್ಕೊಂಡಿದ್ದಾನಷ್ಟೇ. ಅದನ್ನ ಮನ್ಸಿಗೆ ತಗೋಬೇಡಮ್ಮ. ಏನಪ್ಪ ಇದು? ಈಗ ನೀವು ಅಕ್ಕಂಗ್ ಸಮಾಧಾನ ಮಾಡ್ತಿದ್ದೀರಾ? ಅಣ್ಣ ಕೂತ್ಕೊಳ್ಳೋ. ಏಯ್ ರಾಮ್, ಇಲ್ಲಿ ನಿಂತ್ರೆ ಎಲ್ರು ಕಾಣಿಸ್ತಾರ ಗೊತ್ತಾ? ಇಡೀ ಊರೇ ನಂದು ಅಂತ ಅನ್ಸುತ್ತೆ. ಬೇಕಾದ್ರೆ ನೀನು ಬಾ. ಏನಪ್ಪ ಇದು? ಒಳ್ಳೆ ಲೂಸ್ ಆಡ್ತಿದ್ದಾನೆ. ಏನೋ ಸಂತೋಷದಲ್ಲಿ ಇದಾನೆ ಬಿಡಮ್ಮ. ಅಣ್ಣ ಕೂತ್ಕೊಳ್ಳೋ ಅಣ್ಣ. ಏನಕ್ಕೆ ಚಳಿಗಳಿಸ್ತಾ ಇದೀಯಾ? ಓಯ್, ಯಾಕೆ ನಿಲ್ಸ್ಬಿಡ್ರಿ? ಹೊಡಿರಿ. ಅಪ್ಪ, ಏನಿದು? ಇದು ಮದ್ವೆ ಮೆರವಣಿಗೆ. ಮದ್ವೆ ಹೆಣ್ಣಿನ ಪಕ್ಕದಲ್ಲಿ ಇರೋದ್ ಬಿಟ್ಟು ಹೇಗ್ ಕೂತಿದಾರ ಕುಳಿತಿದ ನೋಡಿ. ಕಾವ್ಯ, ಅವನ್ ಮದ್ವೆ ಮುಂದಕ್ಕೆ ಹೋಗಿ ಹೋಗಿ ಸುಸ್ತಾಗ್ಬಿಟ್ಟಿದಾನಮ್ಮ ಅವನು. ಈಗ ನಮ್ ಪ್ರೇಮ ಸಿಕ್ಕಿದ ಖುಷಿಲಿ ಒಂದೆರಡು ಹೆಜ್ಜೆ ಹಾಕ್ತಿದ್ದಾನೆ. ಹಾಕ್ಲಿ ಬಿಡು. ಬಿಡಿ, ಅವ್ನ್ ಏನೇ ಮಾಡ್ಲಿ ನೀವ್ ಅವನ್ಗೆ ಸಪೋರ್ಟ್ ಮಾಡ್ತೀರಾ. ನೋಡಿದ್ರಾ ನಿಮ್ ಅಳಿಯ ಡ್ಯಾನ್ಸ್ ಮಾಡ್ತಿರೋ ರೀತಿನ? ಅವ್ರು ಕುಣಿತಿದ್ರೆ ನಿನ್ಗೇನೆ ಕಷ್ಟ? ಇಂಥ ಮನೆ ಬೇಕಿತ್ತ ನಿಮ್ಗೆ? ಹೋಗಿ ಹೋಗಿ ಇಂಥ ಯೂಸ್ಲೆಸ್ ಫೆಲೋಗೆ ನಮ್ಮ ಅಕ್ಕನ್ ಕೊಡಕ್ ಹೊರಟಿದ್ದೀರಲ್ಲ, ಇದು ಏನು ಅನ್ನಿಸ್ತಾ ಇಲ್ವಾ? ನಿಮ್ ಅಳಿಯನ್ ಪರ್ಫಾರ್ಮೆನ್ಸ್ ನೋಡಿ, ಡ್ಯಾನ್ಸ್ ನೋಡಿ, ಇಡೀ ಊರನ್ನ ನೋಡ್ಕೊಂಡು ನಗ್ತಾ ಇದೆ.
ಪ್ರೇಮ, ಊರ್ ಜನದ ಮುಂದೆ ಮಹಾದೇವ ನಡ್ಕೊಂಡಿರೋದನ್ನ ನೆನೆಸ್ಕೊಂಡು ಮನ್ಸ್ ಹಾಳ್ ಮಾಡ್ಕೊಂಬೇಡ್ವೆ. ಏನೋ ಕೈ ಮೀರಿ ಆಗಿರೋ ತಪ್ಪಿದು. ಮಗಳೇ, ಮಹಾದೇವ ತುಂಬಾ ಒಳ್ಳೆ ಹುಡುಗನಮ್ಮ. ಯಾವ್ದೋ ಮತ್ತಲ್ಲಿ ಹೀಗ್ ನಡ್ಕೊಂಡಿದ್ದಾನಷ್ಟೇ. ಅದನ್ನ ಮನ್ಸಿಗೆ ತಗೋಬೇಡಮ್ಮ. ಏನಪ್ಪ ಇದು? ಈಗ ನೀವು ಅಕ್ಕಂಗ್ ಸಮಾಧಾನ ಮಾಡ್ತಿದ್ದೀರಾ? ಓ ಗಾಡ್, ನಿಮ್ಗೆ ಸರಿ ಅನ್ನಿಸ್ತಾ ಇದ್ಯಾ? ನಾನು ಅವತ್ತೇ ಹೇಳ್ದೆ ಆ ಮನುಷ್ಯ ಸರಿ ಇಲ್ಲ ಅಂತ. ಆದ್ರೆ ನೀವೇ ಆ ಮನುಷ್ಯ ತುಂಬಾ ಒಳ್ಳೆಯವನು, ಬಂಗಾರದಂತ ಮನುಷ್ಯ, ತುಂಬಾ ಗುಣವಂತ ಅಂತ ಹೇಳಿ ಅರ್ಜೆಂಟ್ ಆಗಿ ಅಕ್ಕನ ಮದ್ವೆನ ನಿಶ್ಚಯ ಮಾಡಿದ್ರಿ. ಆದ್ರೆ ಈಗ ನೀವೇ ನೋಡಿದ್ರಲ್ಲ ಒಂದ್ ವಿಶ್ವರೂಪನ. ಮದ್ವೆ ಮೆರವಣಿಗೆನಲ್ಲಿ, ಅದು ತಂದೆ ಮದ್ವೆ ಮೆರವಣಿಗೆನಲ್ಲಿ ಎಷ್ಟು ಅನ್ಸಿವಿಲೈಸ್ಡ್ ಆಗಿ ಇಂಡಿಸೆಂಟ್ ಆಗಿ ನಡ್ಕೊಂಡಿದ್ದಾನೆ. ಮದ್ವೆ ಆದ್ಮೇಲೆ ಹೇಗ್ ನಡ್ಕೋಬೇಡ. ಇವತ್ತು ಊರ್ ಜನ ಎಲ್ಲ ಅವನ ಆಡಿದ ಅವತಾರ ನೋಡಿ ಹೇಗ್ ನಗ್ತಿದ್ರು ಗೊತ್ತಾ? ನನಗ್ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯತ್ತೆ. ಮದ್ವೆ ಆಗೋ ಹುಡುಗಿ ಪಕ್ಕದಲ್ಲಿ ಇರೋವಾಗ್ಲೆ ಪಂಚೆ ಉದ್ರೋಗೋ ಹಾಗೆ ಡ್ಯಾನ್ಸ್ ಮಾಡ್ತಿದ್ದಾನೆ, ಇಂತೊಂಗ್ ಹೋಗಿ ತಮ್ಮ ಮಗಳನ್ ಕೊಡ್ತಿದಾರಲ್ಲ ಅಂತ ಇಡೀ ಊರೇ ಮಾತಾಡ್ಕೊಂಡು ನಗ್ತಿದೆ. ಆದ್ರೆ ನಿಮ್ಗೇನಪ್ಪ ಆಗಿದೆ? ಊರವ್ರಿಗಿರೋ ಕಾಳಜಿ ನಿಮ್ಗಿಲ್ವಲ್ಲ ಅಂತ ನನಗ್ ತುಂಬಾ ಫ್ರಸ್ಟ್ರೇಟ್ ಆಗ್ತಿದೆ. ಅಕ್ಕಂಗ್ ಏನಪ್ಪ ಕಡಿಮೆ ಆಗಿದೆ? ಹುಡುಕಿದ್ರೆ ಚಿನ್ನ ಅಂತ ಹುಡುಗ ಸಿಗ್ತಾನೆ. ಆದ್ರೆ ಅದ್ಬಿಟ್ಟು ನೀವು ಹೋಗಿ ಪೊರ್ಕಿ ಕೊಟ್ಟು ಅಕ್ಕನ್ ಮದ್ವೆ ಮಾಡ್ತಿದ್ದೀರಾ. ಏ ಕಾವ್ಯ, ಯಾವ್ದೋ ಒಂದು ಸಣ್ಣ ಘಟನೆ ಇಟ್ಕೊಂಡು ಅವ್ನ್ ಕೆಟ್ಟವನು ಅಂತ ಹೇಗೆ ಹೇಳ್ತೀಯ? ಏನೋ ಅವನು ಗೊತ್ತಿಲ್ಲದೆ ಆಗಿರೋ ತಪ್ಪಿದು. ಏನಮ್ಮ, ಸಣ್ಣ ಘಟನೆನಾ? ಮದ್ವೆ ಅನ್ನೋದು ತುಂಬಾ ಸೀರಿಯಸ್ ವಿಷಯ. ಇಂಥ ಸಮಯದಲ್ಲಿ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಿದ್ದಾನೆ ಅಂದ್ರೆ ಇನ್ನು ಮದ್ವೆ ಆದ್ಮೇಲೆ ಏನೇನು ಅವತಾರ ತೋರಿಸ್ಬೇಡ. ಇವಾಗ ಇಷ್ಟ ಇಲ್ಲ ಅಂದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಆದ್ರೆ ಮದ್ವೆ ಆಗ್ಬಿಟ್ರೆ ಮುಗೀತು. ಅಕ್ಕ ಜೀವನ ಪೂರ್ತಿ ಅವನ್ ಜೊತೆನೆ ಜೀವನ ಕಳಿಬೇಕಾಗತ್ತೆ. ಅವ್ನ್ ಹೇಗಿದ್ರು ಸಹಿಸ್ಕೋಬೇಕು, ಅವ್ನ್ ಏನೇ ಅಂದ್ರು ಅನ್ನಿಸ್ಕೋಬೇಕು, ಅವ್ನ್ ಏನೇ ಮಾಡಿದ್ರು ಬಾಯಿ ಮುಚ್ಕೊಂಡಿರ್ಬೇಕು. ಇಲ್ಲ, ನಮ್ಮ ಅಕ್ಕನ ಜೀವನ ಹಾಗಾಗೋದಿಕ್ಕೆ ನಾನ್ ಬಿಡೋದಿಲ್ಲ. ಅಪ್ಪ, ಈಗ್ಲೇ ಹೋಗಿ ಆ ಮನೆಯವ್ರಿಗೆ ಈ ಮದ್ವೆ ಇಷ್ಟ ಇಲ್ಲ ಅಂತ ಹೇಳೋಣ. ಈ ಮದ್ವೆ ನಿಲ್ಸೋಣ ಅಪ್ಪ. ಕಾವ್ಯ, ಯಾಕೆ ಅತಿಯಾಗಿ ಮಾತಾಡ್ತಿದ್ಯಾ? ಮದ್ವೆ ಅಂದ್ರೆ ಏನ್ ಆಟ ಅನ್ಕೊಂಡಿದ್ಯಾ? ನಿಲ್ಸ್ಬಿಡ್ತಾಳೆ. ಶಾರದಾ, ಕೋಪ ಮಾಡ್ಕೊಳ್ಬೇಡ್ವೆ. ಕಾವ್ಯನಿಗೆ ಮಾಧವನ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಹೀಗೆ ಮಾತಾಡ್ತಿದ್ದಾಳೆ. ಕಾವ್ಯ, ಈ ಮಹಾದೇವ ಇದಾನಲ್ಲ, ಅವನು ನನ್ನ ಜೀವದ ಗೆಳೆಯನ್ ಮಗನಮ್ಮ. ನೀವೆಲ್ಲ ಹುಟ್ಟೋಕ್ಕೂ ಮುಂಚೆ ಅವನನ್ನ ನನ್ನ ಹೆಗಲ್ ಮೇಲೆ ಹೊತ್ಕೊಂಡು ಬೆಳೆಸಿದ್ದೀನಿ. ಹುಟ್ಟಾಗಿಂದ ಇಲ್ಲಿವರೆಗೂ ಅವನನ್ನ ನೋಡ್ತಾ ಬಂದಿದ್ದೀನಿ. ಅವನು ಯಾವತ್ತೂ ಈ ರೀತಿ ನಡ್ಕೊಂಡವನಲ್ಲ. ಇವತ್ತು ಈ ರೀತಿ ನಡ್ಕೊಂಡಿದ್ದಾನೆ ಅಂದ್ರೆ ಯಾವುದೋ ವಿಷಯಗಳಿಗೆ ಅಷ್ಟೇ. ನೀನೇನು ಭಯ ಪಡ್ಬೇಡಮ್ಮ. ಅಕ್ಕ, ನಾನ್ ನಿನಗೋಸ್ಕರ ಮಾತಾಡ್ತಿದ್ದೀನಿ, ನೀನ್ ಯಾಕೆ ಹೀಗೆ ಸೈಲೆಂಟ್ ಆಗಿದ್ಯಾ? ನಿಜ ಹೇಳಕ್ಕ, ನಿಂಗೆ ಮದ್ವೆ ಇಷ್ಟ ಇದ್ಯಾ? ಆ ಮಹದೇವನ್ನ ನೀನ್ ನಿನ್ ಮನ್ಸಿಂದ ಒಪ್ಕೊಂಡಿದ್ಯಾ ಇಲ್ವಾ ಹೇಳು. ಏ ಕಾವ್ಯ, ಯಾಕೆ ಪದೇ ಪದೇ ಅವಳಿಗೆ ಪ್ರಶ್ನೆ ಕೇಳ್ತೀಯಾ? ಅವಳಿಗಿಷ್ಟ ಇರೋದಿಕ್ಕೇನೆ ಈ ಮದ್ವೆ ಇಲ್ಲಿವರೆಗೂ ಬಂದಿರೋದು. ನೋಡು, ಮದ್ವೆ ಅಂದ್ಮೇಲೆ ಇಂಥದೆಲ್ಲ ಆಗ್ತಿರುತ್ತೆ, ಇದು ಸರ್ವೇ ಸಾಮಾನ್ಯ. ನೀನ್ ಅದನ್ನೇ ಇಟ್ಕೊಂಡು ಅವಳ ಮನ್ಸ್ ಕೆಡ್ಸಕ್ ನೋಡ್ಬೇಡ. ಬಾ ನನ್ ಜೊತೆ, ಬಾ.
ಪ್ರೇಮ, ನಿನ್ ತಂಗಿಗೆ ನಿನ್ನ ಮೇಲೆ ಇಷ್ಟೊಂದು ಪ್ರೀತಿ ಇದೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನೋಡು. ಅವಳಿಗೆ ಮಹಾದೇವನ ಬಗ್ಗೆ ಗೊತ್ತಿಲ್ಲ, ಅದಕ್ಕೆ ಈ ರೀತಿ ಮಾತಾಡ್ತಿದ್ದಾಳೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇರ್ತಾಳಲ್ಲ, ಅವಾಗೆಲ್ಲ ಅವಳಿಗೆ ಅರ್ಥ ಆಗುತ್ತೆ. ನೀನೇನು ಯೋಚನೆ ಮಾಡಬೇಡ. ಸದ್ಯಕ್ಕೆ ನೀನು ಸ್ವಲ್ಪ ಸುಧಾರಿಸ್ಕೊ. ನಾನು ಹೋಗಿ ಕಲ್ಯಾಣಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಕ್ಕ, ಕಾವ್ಯಕ್ಕನೆ ನಿಂಗ್ ಮಾದೇವಣ್ಣ ಇಷ್ಟನಾ ಇಲ್ವಾ ಅಂತ ಕೇಳಿದ್ರು ನೀನ್ ಇಲ್ಲ ಅಂತ ಹೇಳ್ಬೇಕಿತ್ತಲ್ವಾ? ಯಾಕಕ್ಕ ಸೈಲೆಂಟ್ ಆದೆ? ನಾನೀಗ ಮಹಾದೇವ ಇಷ್ಟ ಇಲ್ಲ ಅಂದ್ರೆ ಮದ್ವೆ ನಿಲ್ಲುತ್ತಷ್ಟೆ. ಆದ್ರೆ ಡಾಕ್ಟರ್ ಜೊತೆ ನನ್ ಮದ್ವೆ ಆಗಲ್ಲ. ಅದಕ್ಕೆ ನಾನ್ ಸೈಲೆಂಟ್ ಆಗಿದ್ದೀನಿ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಅಕ್ಕ. ಬೆಳಗ್ಗೆ ನಿನಗೆಲ್ಲ ಅರ್ಥ ಆಗತ್ತೆ.